ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ಅನೇಕ ಕಾರ್ಯಕ್ರಮಗಳನ್ನ ಈ ಹಿಂದೆ ಪ್ರಸಾರ ಮಾಡಿದಾಗ ನಮಗೆ ಕಾಶ್ಮೀರದಲ್ಲಿ ಅಥವಾ ಅಸ್ಸಾಂನಲ್ಲಿ ಆದಂಥ ಅನೇಕ ಅನುಭವಗಳನ್ನ ನಾವು ಬಹುತೇಕವಾಗಿ ಕೇಳಿದ್ದೀವಿ. ಇವತ್ತು ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರು. ಇವರ ಅನುಭವ ವಿಶಿಷ್ಟ ಹೇಗೆ ಅಂದರೆ, ಇವರು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ನಲ್ಲಿ ತಮ್ಮ ತರಬೇತಿಯ ನಂತರ ಕೂಡಲೇ ಅಲ್ಲಿಗೆ ಹೋಗಿ ಆ ಅನುಭವವನ್ನು ನಮ್ಮೊಂದಿಗೆ ಇವತ್ತು ಹಂಚ್ಕೋತಾರೆ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನೀವು ಮೂಲತಃ ರಾಯಚೂರಿನವರು, ಬಿಸಿಲನಾಡು. ಅಲ್ಲಿಂದ ನಿಮಗೆ ಮುಂದೆ IPKFಗೆ ಶ್ರೀಲಂಕಾಕ್ಕೆ ಹೋಗುವಂಥ ಅವಕಾಶ ಬಂತು. ಅದು ಕೂಡ ತುಂಬಾ ಬಿಸಿಲಿನ ನಾಡು. ಈ ಬಿಸಿಲಿನ ನಾಡು ನಂಟು ಬಹಳ ಇದೆ ನೋಡಿ. ಆ ನಂಟು ಇನ್ನೊಂದಿಷ್ಟು ಹೆಚ್ಚಾಗಲಿ ಅಂತ ನೀವು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಓದಿದ್ರಿ. ಸೈನಿಕ ಶಾಲೆಯ ತರಬೇತಿಯೇ ನಿಮ್ಮನ್ನ ಮುಂದೆ ಇಲ್ಲಿಗೆ ಕರ್ಕೊಂಬರೋದಕ್ಕೆ ಸಾಧ್ಯ ಆಯಿತೋ ಹೇಗೆ? ಕರೆಕ್ಟ್ ಮೇಡಮ್. ನಾವು ಓದಿದ್ದು, ನಾವು ಅರಕೇರ ಅಂತ ಒಂದು ಗ್ರಾಮ, ಈಗ ತಾಲೂಕಾಗಿದೆ. ಅಲ್ಲಿ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿಂದ ಬಿಜಾಪುರ ಡಿಸ್ಟ್ರಿಕ್ಟ್ ದಿಂದ ಒಬ್ಬ ಶ್ರೀ VM ಹೂಗಾರ್ ಟೀಚರ್ ಅಂತ ಬಂದ್ರು. ಅವರು ಟ್ರಾನ್ಸ್ಫರ್ ಆಗಿ ನಮ್ಮ ತಂದೆಯವರು ಅದೇ ಸ್ಕೂಲ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇದ್ದರು. ಅವ್ರ ಮಗ ನಾನು. ಅಂದ್ಕೊಳ್ಳೇನೆ ನಮ್ಮ ತಂದೆಗೆ ಸೈನಿಕ್ ಸ್ಕೂಲ್ ಇದೆ ಅಂತ ಸಹ ಗೊತ್ತಿದ್ದಿಲ್ಲ. ಅಂತ ಟೈಮ್ದಲ್ಲಿ ಅವ್ರು ಏನ್ ಮಾಡಿದ್ರು, VM ಹೂಗಾರ್ ಅಂತ ಬಿಜಾಪುರ ಡಿಸ್ಟ್ರಿಕ್ಟ್ ದಿಂದ ಏನು ಟ್ರಾನ್ಸ್ಫರ್ ಆಗಿ ಬಂದಿದ್ರು, ಅವರು ನಂದು ಏನಪ್ಪ ಅಂತಂದ್ರೆ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ತಂದೆಯವ್ರಿಗೆ ಹೇಳಿದ್ರು, ನೀನು ಯಾರ ಮಗ ಅಂತ ಕೇಳ್ಕೊಂಡು, ನಾನು ಹಿಂಗೆ ಹೆಡ್ ಮಾಸ್ಟರ್ ಮಗ ಅಂತ ಅಂದ್ಕೊಳ್ಳೇನೆ. ಅವಾಗ ಅವ್ರಿಗೆ ಐಡಿಯಾ ಬಂತು, ಇವ್ರನ್ನ ಸೈನಿಕ್ ಸ್ಕೂಲ್ಗೆ ಯಾಕೆ ಸೇರಿಸಬಾರ್ದು, ಎಷ್ಟು ಫೈನ್ ಇದೆ ಅಂತ ನಮ್ಮ ತಂದೆಯವ್ರನ್ನ ಸೈನಿಕ್ ಸ್ಕೂಲ್ಗೆ ಹೋಗಿ ಒಂದು ಸಲ ತೋರಿಸ್ಕೊಂಡು ಬಂದರು. ಅವಾಗ ಏನಪ್ಪ ಅಂದ್ರೆ, ಬೈ ಚಾನ್ಸ್ ನಿನ್ಗೆ ಏನಾದರೂ ಸೈನಿಕ್ ಸ್ಕೂಲ್ ಸೆಲೆಕ್ಟ್ಗೆ ಆದಂತಂದ್ರೆ ಇದರಷ್ಟು ದೊಡ್ಡ ಪುಣ್ಯ ಯಾವುದಲ್ಲ, ಒಂದು ಅರಮನೆ ಇದ್ದಂಗಿದೆ ಆ ಟೈಪ್ ಬಂದು ನಮ್ಮ ತಂದೆಯವ್ರು ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಏನತ್ತಪ್ಪ ಅಂದ್ರೆ, ಆ ಡೇಟ್ ಆಫ್ ಬರ್ತ್ ಪ್ರಕಾರ ಎಂಟ್ರೆನ್ಸ್ ಎಕ್ಸಾಮು ಸೈನಿಕ್ ಸ್ಕೂಲ್ ಸೇರೋದಕ್ಕೆ 6 ರಿಂದ 8 ತಿಂಗಳಷ್ಟೇ ಟೈಮ್ ಇತ್ತು. ಬೇರೆದವ್ರಿಗೆ 1-2 ವರ್ಷವರೆ ಕೋಚಿಂಗ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಮಾತ್ರ ಅಷ್ಟೇ ಟೈಮ್ ಇತ್ತು. ಬಟ್ ಎಷ್ಟೊತ್ತಿದ್ರೆ ನಾನೇ ಅವನು ಟ್ರೈನ್ ಮಾಡ್ತೀನಿ ಅಂತಕೊಂಡು ಶ್ರೀ VM ಹೂಗಾರ್ ಟೀಚರು. ನಾನು ಅಲ್ಲಿಂದ ಹಿಡಿದು ಇಲ್ಲಿ ಈ ಸ್ಟೇಜ್ಗೆ ಬರ್ಬೇಕಂದ್ರೆ ನಮ್ಗೆ ಬ್ಯಾಕ್ ಬೋನ್ ಇರೋದೇ ನಮ್ಮ VM ಹೂಗಾರ್ ಟೀಚರ್ ಅವರು. ಸೊ ಅವರು ಆದ ನಂತರ ಎಂಟ್ರೆನ್ಸ್ ಎಕ್ಸಾಮ್ ಆಗ್ತದೆ. ಇಡೀ ಕರ್ನಾಟಕದಲ್ಲಿ ಒಂದು ವೇಕೆನ್ಸಿ ಏನಂತಂದ್ರೆ ಒಂದು 60 ವೇಕೆನ್ಸಿ ಇರ್ತವೆ. 60 ವೇಕೆನ್ಸಿಯಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿರ್ತಾರೆ, ಎಕ್ಸಾಮ್ ಪಾಸ್ ಆದ ನಂತರ ಅವ್ರದ್ದೊಂದು ಮೆರಿಟ್ ಲಿಸ್ಟ್ ತಯಾರಾಗ್ತದೆ. ಮೆರಿಟ್ ಲಿಸ್ಟ್ ತಯಾರಾದ ನಂತರ ಅಂಥವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಅದನ್ನ ನೋಡ್ತಾರೆ. ಕೆಲವೊಂದು ಮೆಡಿಕಲ್ ಕೂಡ ರಿಜೆಕ್ಟ್ ಆಗ್ತಾರೆ, ಕೆಲವರು ಇಂಟರ್ವ್ಯೂದಲ್ಲಿ ರಿಜೆಕ್ಟ್ ಆಗ್ತಾರೆ. ಓವರ್ ಆಲ್ ಒಂದು ಅವ್ರಿಗೆ ಎಷ್ಟು ವೇಕೆನ್ಸಿ ಬೇಕು ಸೈನಿಕ್ ಸ್ಕೂಲ್ಗೆ ಅಷ್ಟು ವೇಕೆನ್ಸಿ ಡಿಸೈಡ್ ಮಾಡ್ಕೊಂಡು ಅವಾಗ ಸೆಲೆಕ್ಷನ್ ಏನಪ್ಪಾ ಅಂದ್ರೆ ಲೆಟರ್ ಬರ್ತವೆ. ಅಲ್ಲಿ ಹೋದ ನಂತರ ಬೇಸಿಕಲಿ 6th ಸ್ಟ್ಯಾಂಡರ್ಡ್ ಹಿಡಿದು 12th ಸ್ಟ್ಯಾಂಡರ್ಡ್ ವರೆಗೆ ಎಜುಕೇಶನ್ ಸೈನಿಕ್ ಸ್ಕೂಲ್ದಲ್ಲಿ. ಹೀಗೆ ಒಂಥರ ನಿಮ್ಗೆ ತಳಹದಿ ಬಹಳ ಚೆನ್ನಾಗಿ ಸಿಕ್ತು, ನಿಮ್ ತಂದೆಯ ಪ್ರೋತ್ಸಾಹ ಬಹಳ ಚೆನ್ನಾಗಿತ್ತು ಅಂತ. ಅಲ್ಲಿಂದ ಮುಂದೆ ನೀವು ಪುಣೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಹೋಗ್ತೀರಾ. ವಿದ್ಯಾಭ್ಯಾಸ ಮುಗಿದ ನಂತರ ಪರೀಕ್ಷೆ ತಗೊಳ್ತೀರಾ. ಅದರ ಮೂಲಕ ನೀವು ಪುಣೆಗೆ ಹೋಗ್ಬೇಕಾಗತ್ತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರೋದೇ ಒಂದು ದೊಡ್ಡ ಹೆಮ್ಮೆ ಹಾಗೂ ಬಹಳ ಕಷ್ಟದ ಪರೀಕ್ಷೆ ಅದು. ಆ ಕಾಲದಿಂದಲೂ ಬಹುಶಃ ಈಗೂ ಹಾಗೇನೆ ತುಂಬಾ ಕಷ್ಟದ ಪರೀಕ್ಷೆ ಅದು. ಪರೀಕ್ಷೆಯನ್ನ ಪಾಸ್ ಮಾಡಿದ್ದಿದೆಯಲ್ಲ, ನಿಮ್ಮ ತಂದೆಯವರಿಗೆ ದೊಡ್ಡ ಗೌರವ ಅಂತ ಅನ್ಸುತ್ತೆ ನನಗೆ. ಅದು ಸೈನಿಕ್ ಸ್ಕೂಲ್ದಲ್ಲಿ 6th ಸ್ಟ್ಯಾಂಡರ್ಡ್ ದಿಂದ 12th ಸ್ಟ್ಯಾಂಡರ್ಡ್ ವರೆಗೆ ಬೇಸಿಕ್ ಎಜುಕೇಶನ್ ಇರ್ತದೆ ಮೇಡಮ್. ಇದು CBSE ಸಿಲೆಬಸ್ ಪ್ರಕಾರ. ಅದರಲ್ಲಿ ಒನ್ ಆಫ್ ದ ಏಮ್ ಆಫ್ ಸೈನಿಕ್ ಸ್ಕೂಲ್ NDA ಏನಪ್ಪ ಅಂದ್ರೆ ಫೀಡ್ ಮಾಡೋದು. ಸೊ NDA ಎಕ್ಸಾಮ್ ಎಲ್ಲರೂ ಬರೀತಾರೆ. ಅದು ಜನರಲಿ ಯಾರಾದ್ರೂ ಡೇಟ್ ಆಫ್ ಬರ್ತ್ ಯಾವ ಪ್ರಕಾರ ಇರ್ತದೆ, ಕೆಲವ್ರಿಗೆ 2 ಚಾನ್ಸ್ ಸಿಗ್ತಾವೆ, ಕೆಲವ್ರಿಗೆ 3 ಚಾನ್ಸ್ ಸಿಗ್ತಾವೆ. ಬಟ್ ಎಲ್ಲರಿಗೆ NDA ಎಕ್ಸಾಮ್ ಅನ್ನು ಅಪಿಯರ್ ಮಾಡಿಸ್ತಾರೆ. ಯಾಕಂದ್ರೆ ನಮ್ಮ ಸೈನಿಕ್ ಸ್ಕೂಲ್ ಗುರಿನೇ NDA ಕಳಿಸೋದೊಂದು ಇರ್ತದೆ. ಸೊ ಅದ್ರ ಪ್ರಕಾರ
ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಒಂದು 100ರಲ್ಲಿ ಒಂದು 4-5 ಜನ ಇಷ್ಟೇ ಪ್ರೊಬಬಿಲಿಟಿ ಇರ್ತದೆ. UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. UPSC ಎಕ್ಸಾಮ್ ಕಂಡಕ್ಟ್ ಮಾಡಿದ ಕೂಡ ಅದು ಪಾಸ್ ಆದವರು ನಾವು ಅಪ್ಲಿಕೇಶನ್ ತುಂಬಬೇಕಾದ್ರೆ ಆರ್ಮಿ, ನೇವಿ, ಏರ್ಫೋರ್ಸ್ ಯಾವ ಬ್ರಾಂಚ್ಗೆ ಹೋಗೋ ಅನ್ಸ್ ಮಾಡ್ತಾರೆ ಅದ್ರ ಪ್ರಕಾರನೇ ನಾವು ಚಾಯ್ಸ್ ಫಿಲ್ಅಪ್ ಮಾಡ್ತೀವಿ. ಎಂಟ್ರೆನ್ಸ್ ಎಕ್ಸಾಮ್ UPSC ಎಕ್ಸಾಮ್ ಅದಾದ ನಂತರ ನೀವು ಪಾಸ್ ಆದ ಕೂಡಲೇ ನಿಮ್ದು SSB ಅಂತ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಸೊ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂದ್ರೆ ಈಗೆಲ್ಲ ದೇಶದಲ್ಲಿ ಭೂಪಾಲ್, ಅಲಹಾಬಾದ್, ಬೆಂಗಳೂರು, ಮೈಸೂರು ಇವೆಲ್ಲ ಕೆಲವೊಂದು ಸೆಂಟರ್ಸ್ ಇದೆ. ನೀವು ಯಾವ್ದು ಆರ್ಮಿ ತುಂಬಿದ್ರು, ಏರ್ಫೋರ್ಸ್ ತುಂಬಿದ್ರು, ನೇವಿ ತುಂಬಿದ್ರು ಅದ್ರ ಪ್ರಕಾರ ನಿಮಗೆ ಇಂಟರ್ವ್ಯೂ ಬರ್ತದೆ. ನಮ್ದು SSB ಇಂಟರ್ವ್ಯೂ ಆದದ್ದು ಮೈಸೂರಲ್ಲಿ. ಸೊ ಇದು SSB ಇಂಟರ್ವ್ಯೂ ಹಂಗಂತಂದ್ರೆ NDA ಎಷ್ಟು ಟಫ್ ಇರ್ತದೆ ಅದಕ್ಕಿಂತ 2 ಪಟ್ಟು ಟಫ್ SSB ಇಂಟರ್ವ್ಯೂ ಇರ್ತದೆ. 5-6 ದಿವಸಗಳವರೆಗೆ ಕಂಟಿನ್ಯೂಸ್ ಟೆಸ್ಟ್ ಇರ್ತದೆ. ಅದರಲ್ಲಿ ಎಲ್ಲ ಫಿಸಿಕಲ್, ಸೈಕಲಾಜಿಕಲ್ ಎಲ್ಲ ಕಂಪ್ಲೀಟ್ ನಿಮ್ಮನ್ನು 5 to 6 days ಅವ್ರು ವಾಚ್ ಮಾಡ್ತಾರೆ. ಎಲ್ಲ ವೇರಿಯಸ್ ಟೆಸ್ಟ್ ಇರ್ತವೆ. ಅದು SSB ಆದ ನಂತರ ಅಲ್ಲಿ ಸೆಲೆಕ್ಟ್ ಆದ ಕೂಡಲೇ ನೆಕ್ಸ್ಟ್ ಮೆಡಿಕಲ್ಸ್ ಕಳಿಸ್ತಾರೆ. ಮೆಡಿಕಲ್ಸ್ ಆದದ್ದು ಇದೆ ಬೆಂಗಳೂರು ಏರ್ಫೋರ್ಸ್ ಕಮಾಂಡ್ ಹಾಸ್ಪಿಟಲ್ದಲ್ಲಿ ಆಯಿತು. ಈ ಒಂದು ರಿಟರ್ನ್ ಟೆಸ್ಟ್ ಮಾರ್ಕ್ಸ್ SSBದು ಮತ್ತೆ ಮೆಡಿಕಲ್ ಇದಾದ ನಂತರ ಮೆರಿಟ್ ಲಿಸ್ಟ್ ಆಗ್ತದೆ. ಮೆರಿಟ್ ಲಿಸ್ಟ್ ಆದ ಕೂಡಲೇ ಆವಾಗ ನಮಗೆ NDAಗೆ ಸೆಲೆಕ್ಷನ್ ಆರ್ಡರ್ ಡೆಲ್ಲಿಯಿಂದ ಬರ್ತದೆ. ಹಿಂಗಾದ ಕೂಡಲೇ ಅಲ್ಲಿ NDAದಲ್ಲಿ ಬೇಸಿಕಲಿ 3 ವರ್ಷದ ಟ್ರೈನಿಂಗ್ ಅಲ್ಲಿ ನಾನು ಸೇರಿದ್ದು 1984. ಅಂದ್ರೆ ಈ ಎಕ್ಸಾಮ್ ಎಷ್ಟು ಟಫ್ ಇದೆ ಅಂತ ಹೇಳ್ಬೇಕಂತಂದ್ರೆ ನಾನು ಸೇರಿದ್ದು 1984. 37 ವರ್ಷ ಗ್ಯಾಪ್ ಆದ ನಂತರ 2ನೇ ಕ್ಯಾಂಡಿಡೇಟ್ ನಮ್ಮ ತಾಲೂಕದಿಂದ ಹೋದ. 37 ವರ್ಷದವರೆಗೆ ಆ ಗ್ಯಾಪ್ ಇತ್ತು. ಯಾರು NDA ಪಾಸ್ ಆಗ್ಲಿಲ್ಲ. ಪ್ರಯತ್ನ ಮಾಡಿದ್ರು ಆಗಿರ್ಲಿಲ್ಲ. ಪ್ರಯತ್ನ ಮಾಡಿದವರು ಇರ್ತಾರ, ಮಾಡ್ಲಾರ್ದವ್ರು ಇರ್ತಾರ. ಬಟ್ ಇದೊಂದು ಸ್ಟ್ಯಾಟಸ್ ಕೇಳ್ಬೇಕಂತಂದ್ರೆ ಆಮೇಲೆ NDAದಲ್ಲಿ ಬೇಸಿಕಲಿ ಏನಿರ್ತದ್ರೆ ಒಂದು ಗ್ರಾಜುಯೇಷನ್ ಮಾಡ್ತಾರೆ. BA ಅಥವಾ BSc ಯಾವ್ದಾದ್ರು ಒಂದು ಸ್ಟ್ರೀಮ್ ನೀವು ಚೂಸ್ ಮಾಡ್ಕೋಬೇಕು. ಅದು ಒಂದು ಅಕಾಡೆಮಿಕ್ ಎಜುಕೇಶನ್ ಇರ್ತದೆ. ಅದ್ರದ್ದು ಡಿಗ್ರಿ ಕೊಡೋದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ. ಅವ್ರು ಬಂದು ನಮಗೆ ಡಿಗ್ರಿ ಕೊಡ್ತಾರೆ. ಎಜುಕೇಶನ್ ಆಗೋದು ಇಲ್ಲಿರ್ತದೆ. ಒಂದು ಅಕಾಡೆಮಿಕ್ ಎಜುಕೇಶನ್, ಒಂದು ಮಿಲಿಟರಿ ಸಬ್ಜೆಕ್ಟ್ಸ್ ಎಜುಕೇಶನ್. 2 ಮಿಲಿಟರಿ ಸಬ್ಜೆಕ್ಟ್ಸ್ ಬೇಸಿಕಲಿ 40% ಅಕಾಡೆಮಿಕ್ಸ್ ಇರ್ತದೆ, 60% ಮಿಲಿಟರಿ ಸಬ್ಜೆಕ್ಟ್ಸ್, ಮಿಲಿಟರಿ ಟ್ರೈನಿಂಗ್, ಎಕ್ಸರ್ಸೈಸಸ್, ಅದು ಶಿಸ್ತು, PT, ಡ್ರಿಲ್ ಎಲ್ಲ ಟರ್ಮ್ ಬೈ ಟರ್ಮ್ ಒಂದಾದ್ರೂ ಒಂದು ಟೆಸ್ಟ್ ಪಾರ್ ಮಾಡ್ಕೊಂತಾನೆ ಹೋಗ್ಬೇಕು. ಫಸ್ಟ್ ಟರ್ಮ್ ಹೊರಗಡೆ ಇರ್ತದೆ NDA ಗೋರ್ಪುಡಿ ಅಂತಕ್ಕೊಂದು. ಸೆಕೆಂಡ್ ಟರ್ಮ್ದಿಂದ 6th ಟರ್ಮ್ ವರೆಗೆ ಅಲ್ಲಿ ಮೇನ್ NDAದಲ್ಲಿ ಇರ್ತೀವಿ. ಸೊ ಆ NDA ಮುಗಿದ ನಂತರ ಈ 3 ಬ್ರಾಂಚ್ ಏನಿರ್ತಾವಲ್ಲ, ಆರ್ಮಿ, ಏರ್ಫೋರ್ಸ್, ನೇವಿ, ಅಲ್ಲಿ ಕಂಬೈಂಡ್, ಅಲ್ಲಿ NDAದಲ್ಲಿ ಕಂಬೈಂಡ್ ಆದ ನಂತರ ಯಾರು ಆರ್ಮಿದವ್ರು ಇರ್ತಾರ ಡೆಹ್ರಾಡೂನ್ಗೆ ಹೋಗ್ತಾರೆ ಫರ್ದರ್ 1 year ಟ್ರೈನಿಂಗ್ ಸಲುವಾಗಿ. ಏರ್ಫೋರ್ಸ್ ಇದ್ದವರು ಹೈದರಾಬಾದ್ಗೆ ಬರ್ತಾರೆ, ನೇವಿ ಇದ್ದವರು ಕೋಚಿನ್ಗೆ ಹೋಗ್ತಾರೆ. ಸೊ ಕಂಬೈಂಡ್ ಇಡೀ ವರ್ಲ್ಡ್ ದಲ್ಲಿ ಕೆಲವೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಮಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಂದು. ಸೊ ಆ ತರದ ತರಬೇತಿಯನ್ನ ನಿಮ್ಗೆ ಕೊಡ್ತಾರಲ್ವಾ, ಮತ್ತದು ನಿಮ್ಗೆ ಸಿಗೋದು ಒಂದು ದೊಡ್ಡ ಭಾಗ್ಯ. ಅಲ್ಲಿಂದ ನೀವು ಡೆಹ್ರಾಡೂನ್ಗೆ ಹೋದ್ರಲ್ಲ ಮುಂದಿನ ತರಬೇತಿಗೆ. ಡೆಹ್ರಾಡೂನ್ ಕೂಡ ಬಹಳ ಅಷ್ಟೇ ಪ್ರತಿಷ್ಠಿತ ಒಂದು ಸಂಸ್ಥೆ, ಇವತ್ತಿಗೂ ಹಾಗೆ ಇದೆ ಅದರ ಹೆಸರು. ಅಲ್ಲಿ ನಿಮ್ ಹಾಗೆ ಬಹಳ ನಮ್ಮ ದೇಶವನ್ನ ಕಾಯುವಂತ ಸೈನಿಕರನ್ನ ಅಲ್ಲಿ ತಯಾರು ಮಾಡಲಾಗುತ್ತೆ. ಅಲ್ಲಿ ಅನುಭವ ಹೇಳಿ. NDAದಲ್ಲಿ ಏನು ಟ್ರೈನಿಂಗ್ ಆಗಿರ್ತದಲ್ಲ ಮೇಡಮ್, ಆಲ್ಮೋಸ್ಟ್ ಅದು ಸೇಮ್ ಟೈಪ್ ಆಫ್ ಟ್ರೈನಿಂಗ್ ಅಲ್ಲಿ ಇರ್ತದೆ. ಇನ್ನೊಂದ್ಸತಿ ರಿಪೀಟ್ ಆಗಿ ಕೆಲವೊಂದು ಫಿಸಿಕಲ್ ಎಕ್ಸರ್ಸೈಸಸ್, ಬೇಸಿಕಲಿ ಎಲ್ಲ ಮಿಲಿಟರಿ ಸಬ್ಜೆಕ್ಟ್ಸ್ 1 ವರ್ಷದ ಟ್ರೈನಿಂಗ್ ಇರ್ತದೆ. 1 ವರ್ಷ ಟ್ರೈನಿಂಗ್ ದಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ನಿಮ್ಮನ್ನ ಗ್ರೇಡ್ ಮಾಡಿ ಅಲ್ಲಿ ಒಂದು ಮೆರಿಟ್ ಲಿಸ್ಟ್ ತಯಾರಾಗ್ತದೆ. ಮೆರಿಟ್ ಲಿಸ್ಟ್ ತಯಾರಾದ ಕೂಡಲೇ ಆಮೇಲೆ ನೀವು ಯಾವ ಆರ್ಮಿದಲ್ಲಿ ಯಾವ ಬ್ರಾಂಚ್ ಚೂಸ್ ಮಾಡ್ಬೇಕಂತ ನಮ್ಮನ್ನು ಕೇಳ್ತಾರಲ್ಲ, ಚಾಯ್ಸ್ ತಗೊಂತಾರ ಅವ್ರು. ಇನ್ಫೆಂಟ್ರಿಗೆ ಹೋಗ್ತಾರೋ, ಆರ್ಟಿಲರಿ. ಇನ್ಫೆಂಟ್ರಿ ಅಂದ್ರೆ ಫುಟ್ ಸೋಲ್ಜರ್ಸ್, ಆರ್ಟಿಲರಿ ಅಂದ್ರೆ ಬೋಫರ್ಸ್ ಗನ್ ಅದ ಚಲಾಯಿಸೋರು, AD ಗನ್ಸ್ ಅಂದ್ರೆ ಈಗೆಲ್ಲ ಡ್ರೋನ್ಸ್ ಅದೆಲ್ಲ ಬಿಡ್ತಾರಲ್ಲ, ಸಿಗ್ನಲ್ಸ್, ಇಂಜಿನಿಯರ್ಸ್, EME, ASC, ಲಾಜಿಸ್ಟಿಕ್ಸ್, ಈ ತರ ವೇರಿಯಸ್ ಬ್ರಾಂಚಸ್ ಇರ್ತಾವ. ಅಲ್ಲಿ ನಾವು ನಮ್ಮ ಚಾಯ್ಸ್ ಕೊಡ್ತೀವಿ. ನಾವು ನಂದು ಇಂಟ್ರೆಸ್ಟ್ ಈ ಬ್ರಾಂಚ್ ನಲ್ಲಿ ಇದೆ ಅಂತಕೊಂಡು ಅದೇ ಸಿಗಬೇಕಂತ ಏನು ಗ್ಯಾರಂಟಿ ಇಲ್ಲ. ಅದು ನಿಮ್ದು ಒಂದೊಂದು 20-25 ಪೀಪಲ್ದು ಒಂದು ಗ್ರೂಪ್ ಆಗ್ತದೆ. ಆ ಗ್ರೂಪ್ನಲ್ಲಿ ವೇಕೆನ್ಸಿ ಇದ್ರೆ ನಿಮಗೆ ಸಿಗ್ತದೆ. ವೇಕೆನ್ಸಿ ಇರಲಿಲ್ಲ ಬಂದು ನೆಕ್ಸ್ಟ್ ಇನ್ಫೆಂಟ್ರಿ ಅಥವಾ ಆರ್ಟಿಲರಿ ಇದು ಸಿಗ್ತದೆ. ಸೊ ಎಷ್ಟೋ ಜನರಿಗೆ 60 to 75% ತಮ್ಮ ಹೇಳಿದ ಚಾಯ್ಸಸ್ ಸಿಗ್ತದೆ. ಒಂದು 25% ಏನಂತಂದ್ರೆ ಬೇರೆ ಇದು ಮಾಡ್ತಾರೆ. ಅದಾದ ನಂತರ ನಮಗೆ ಫಸ್ಟ್ ಪೋಸ್ಟಿಂಗ್ ಎಲ್ಲಿ ನೀವು ಮಾಡಬೇಕು ಅಲ್ಲಿ ನಿಮಗೆ ಟ್ರಾನ್ಸ್ಫರ್ ಆರ್ಡರ್ ಕೊಟ್ಬಿಡ್ತಾರೆ. ಹಾಗೆ ಡೆಹ್ರಾಡೂನ್ದಲ್ಲಿ ನಿಮ್ಮ ತರಬೇತಿ ಮುಗೀತು. ಅಲ್ಲಿಂದ ನೀವು ಮುಂದೆ ಎಲ್ಲಿಗೆ ನಿಮಗೆ ಪೋಸ್ಟಿಂಗ್? ನಂದು ಫಸ್ಟ್ ಪೋಸ್ಟಿಂಗ್ ಬಂದಾಗ ಚುಶೂಲ್ ಅಂತಕ್ಕೊಂದು ಲಡಾಖ್ದಲ್ಲಿ ಚೈನಾ ಬಾರ್ಡರ್ದಲ್ಲಿ ಬಂತು ನಂದು. ಅದು 15,000 ಅಡಿ ಎತ್ತರ, ಸಮುದ್ರದ 15,000 ಅಡಿ ಎತ್ತರ. ಅಲ್ಲಿ ಬೇಸಿಕಲಿ ಏನಪ್ಪಾ ಅಂದ್ರೆ ಹೈ ಆಲ್ಟಿಟ್ಯೂಡ್ ಅಂದ್ರೆ -20, -25 ಡಿಗ್ರಿ ಟೆಂಪರೇಚರ್ ವರೆಗೆ ಇರ್ತದೆ. ಸೊ ಆ ಒಂದು ಇದರಲ್ಲಿ ಬೇಸಿಕಲಿ ಎನಿಮಿ ಆಕ್ಟಿವಿಟೀಸ್ ವಾಚ್ ಮಾಡಬೇಕು.
ಮತ್ತೆ ಟ್ರೈನಿಂಗ್ ಅಂತೂ ಆರ್ಮಿದಲ್ಲಿ ಫಸ್ಟ್ ಡೇದಿಂದ ಲಾಸ್ಟ್ ಡೇ ವರೆಗೆ ಟ್ರೈನಿಂಗ್ಸ್ ಅಂತ ಇದ್ದೇ ಇರ್ತವೆ. ಅಲ್ಲಿ ಕೂಡ ಎಲ್ಲ ಇನ್ಫಂಟ್ರಿ ಅಟ್ಯಾಚ್ಮೆಂಟ್ ಅದು, ಇನ್ಫಂಟ್ರಿ ಅಟ್ಯಾಚ್ಮೆಂಟ್ ಅಂತಕ್ಕೊಂದು ಅಲ್ಲಿ ಬೇಸಿಕಲಿ ವಾರ್ಫೇರ್ ಬಗ್ಗೆ ಆಕ್ಚುಲ್ ಫೀಲ್ಡ್ ಅದು. ಅಲ್ಲಿ ಏನಂತಂದ್ರೆ ಸಾಕಷ್ಟು ಅನುಭವ ಸಿಕ್ಕುಳ್ಳೇ 1 ವರ್ಷವರೆಗೆ ಅಟ್ಯಾಚ್ಮೆಂಟ್ ಅಂತ ಇರ್ತದೆ. ಅಟ್ಯಾಚ್ಮೆಂಟ್ ಮುಗಿದ ಕೂಡಲೇ ನಂದು ನೆಕ್ಸ್ಟ್ ಟ್ರಾನ್ಸ್ಫರ್ ಬಂದದ್ದು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಲದಾಖ್ ಇತ್ತೀಚೆಗೆ ಬಹಳ ಜನಪ್ರಿಯವಾಗಿದೆ ಅಂದ್ರೆ ಎಲ್ಲರೂ ಟೂರಿಗೆ ಹೋಗ್ತಾರೆ. ಆದ್ರೆ ಸೈನಿಕರಿಗೆ ಲದಾಖ್ ಅಲ್ಲಿ ಈ ಸೃಷ್ಟಿ ಸೌಂದರ್ಯದಕ್ಕಿಂತ ವೈರಿಗಳ ಮೇಲೆ ಕಣ್ಣಿಡೋದೇ ಬಹಳ ಮುಖ್ಯ ಆಗುತ್ತೆ. ಮತ್ತೆ ನೀವೇ ಹೇಳಿದಾಗೆ -20 ಎಲ್ಲ ಹೋಗೋದ್ರಿಂದ ಬಹುಶಃ ಉತ್ತರ ಭಾರತದವರೇ ಯಾರಾದರೂ ಆದ್ರೆ ಆ ಚಳಿಯನ್ನ ತಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಆದ್ರೆ ನೀವು ರಾಯಚೂರಿನಂಥ ಬಿಸಿಲ ನಾಡಿನಿಂದ ಹೋದವರು, ಅಲ್ಲಿ ನಿಮಗೆ ವಾತಾವರಣದಿಂದಲೂ ಕೆಲವು ಸವಾಲುಗಳು ಬಂದಿರಬಹುದು, ತೊಂದರೆಗಳಾಗಿರ್ಬಹುದಲ್ವಾ? ಅಲ್ಲಿ ಬೇಸಿಕಲಿ ಮೇಡಮ್ ಆಕ್ಸಿಜನ್ ಕಡಿಮೆ ಇರ್ತದೆ ಎಲ್ಲರಿಗೆ. ಇಡೀ ಎಂಟೈರ್ ಇಂಡಿಯನ್ ಆರ್ಮಿ ಇದು ಪ್ರಾಕ್ಟೀಸ್ ಮಾಡ್ತದೆ. ಯಾಕಪ್ಪ ಅಂದ್ರೆ ಹೈ ಆಲ್ಟಿಟ್ಯೂಡ್ದಲ್ಲಿ ಏನಪ್ಪ ಅಂದ್ರೆ ಒಂದು ನಿಯಮ ಏನಂತಂದ್ರೆ 9,000 ಅಡಿ ಎತ್ತರ ಕ್ರಾಸ್ ಮಾಡಿದ ಕೂಡ ಆಕ್ಸಿಜನ್ ಮಾತ್ರ ಕಡಿಮೆ ಆಗ್ತಾ ಹೋಗ್ತದೆ. ಸೊ 9,000 ಅಡಿಯಲ್ಲಿ ಹೋಗಿ ನೀವು 1 ವಾರದವರೆಗೆ ಅಕ್ಲಮಟೈಸೇಷನ್ ಅಂತಾರೆ. ಬಾಡಿ ಏನಂತಂದ್ರೆ ಆ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಬೇಕು. ಫಸ್ಟ್ 2 ಡೇಸ್ ರೆಸ್ಟ್ ಮಾಡಬೇಕು. ಆಮೇಲೆ ಏನಪ್ಪ ಅಂದ್ರೆ ಸ್ಲೋಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡಿಬೇಕು. ಇಲ್ಲಿ ಪ್ಲೇನ್ಸ್ನಲ್ಲಿ ಯಾವ ಥರ ಆಕ್ಟಿವಿಟಿ ಮಾಡ್ತಿಲ್ಲ, ರನ್ನಿಂಗ್ ಆಗಲಿ, ವಾಕಿಂಗ್ ಸ್ಪೀಡ್ ಆಗಲಿ, ಮಾತಾಡೋ ಸ್ಪೀಡ್ ಆಗಲಿ, ಇದನ್ನೆಲ್ಲ ಅಲ್ಲಿ ಮಾಡಕ್ಕೆ ಹೋದ್ರೆ ದಮ್ ಬಂದ್ಬಿಡ್ತದೆ. ಸೊ ಅದ್ರ ಸಲುವಾಗಿ ಒಂದು 9,000 ಅಡಿ ಎತ್ತರದಲ್ಲಿ, ಮತ್ತೆ ನೆಕ್ಸ್ಟ್ ಸ್ಟೇಜ್ 12,000 ಅಡಿ ಎತ್ತರದಲ್ಲಿ, ಮತ್ತೆ ನೆಕ್ಸ್ಟ್ ಸ್ಟೇಜ್ 14,000 ಅಡಿ ಎತ್ತರದಲ್ಲಿ ಒಂದೊಂದು ವಾರ ಏನಂತಂದ್ರೆ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಕ್ಕೆ, ಆಕ್ಸಿಜನ್ಗೆ ಅಡ್ಜಸ್ಟ್ ಆಗಕ್ಕೆ, ಅದಕ್ಕೆ ಅಕ್ಲಮಟೈಸೇಷನ್ ಅಂತಾರೆ. ಆ ಒಂದು ಅಕ್ಲಮಟೈಸೇಷನ್ ಕಂಪಲ್ಸರಿ ಎಲ್ಲರೂ ಮಾಡಬೇಕು. ಯಾರಾದ್ರೂ ಇದನ್ನು ಶಾರ್ಟ್ಕಟ್ ತಗೊಂಡ್ರಪ್ಪ ಅಂದ್ರೆ 100% ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಹ್ಯಾಪಂತದ್ದು ಹೈ ಆಲ್ಟಿಟ್ಯೂಡ್ ಪಲ್ಮಿನರಿ ಆಡಿಮಾ ಅಂತಕ್ಕೊಂದು ವೆರಿ ಕಾಮನ್ ಡಿಸೀಸ್. ಯಾರಾದ್ರೂ ಒಂದು ಶಾರ್ಟ್ಕಟ್ ತಗೊಂಡ್ರು ಅಥವಾ ಬೇಗ ಇದನ್ನ ಮಾಡಿದ್ರು ಅಥವಾ ತಮ್ಮ ಸ್ಟೆಮಿನಾಕಿನ ಜಾಸ್ತಿ ಓಡೋ ಪ್ರಯತ್ನ ಮಾಡಿದ್ರು, ವಾಕ್ ಮಾಡೋ ಸ್ಪೀಡಿಂಗ್ ಜಾಸ್ತಿ ಆಯ್ತು, ಇವು ಏನಂತಂದ್ರೆ ರಿಕವರಿ ಆಗ ಸಾಧ್ಯ ಇಲ್ಲ. ಯಾಕಂದ್ರೆ ಆಕ್ಸಿಜನ್ ಇರೋದಿಲ್ಲ. ಆಕ್ಸಿಜನ್ ಆಲ್ಮೋಸ್ಟ್ ಒಂದು ಇಲ್ಲಿ ಪ್ಲೇನ್ ಸಿಗ್ತಕ್ಕಂಥದ್ದು ಒಂದು 30% ಆಕ್ಸಿಜನ್ ಮೇಲೆ ನಾವು ಸರ್ವೈವ್ ಮಾಡ್ತೀವಿ. ಸೊ ಆ ಟೈಪ್ ಹೆಲ್ತ್ ಹಜಾರ್ಡ್ಸ್ ಇದೆ. ಮತ್ತೆ ಅದಕ್ಕೇನು ಎತ್ತರ ಸಿಯಾಚಿನ್ ಗ್ಲೇಷಿಯರ್ ಅಂತ ಇದೆ, ಅದು ಎಲ್ಲದಕ್ಕಿಂತ ಟಫೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್. ನಾವಂತ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಇದು ಆಲ್ಮೋಸ್ಟ್ ಅದನ್ನ 100% ಕಂಪೇರ್ ಮಾಡಿದ್ರೆ ಸಿಯಾಚಿನ್ ಗ್ಲೇಷಿಯರ್ ಇದು 70% ವರೆಗೆ ನಮ್ಮದು ಚಾಲೆಂಜಸ್ ನಾವು ಫೇಸ್ ಮಾಡಿವಿ. ನಿಮಗೆ ಉದ್ಯೋಗದ ಪತ್ರ ಬರಬೇಕಾದ್ರೆ ಅದರ ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಸಿಗ್ನೇಚರು ಮತ್ತೆ ಇದು ಮೊಹರ್ ಇರುತ್ತೆ ಅಂತ ಅಲ್ವಾ? ಅದು ನಮ್ದು ಪಾಸಿಂಗ್ ಔಟ್ ಪರೇಡ್ ಆಗ್ಬೇಕಾದ್ರೆ ಒಂದು VIP ಅಂದ್ರೆ ಐದರ್ ಪ್ರೈಮ್ ಮಿನಿಸ್ಟರ್ ನಮ್ಮ ಕಾಲದಲ್ಲಿ ನೋಡಿದಾಗ 3 ಇಯರ್ಸ್ದಲ್ಲಿ ಬೇಸಿಕಲಿ ಹೆಡ್ ಆಫ್ ದ ಸ್ಟೇಟ್, ಕೆಲವು ಪ್ರೆಸಿಡೆಂಟ್, ಕೆಲವು ವೈಸ್ ಪ್ರೆಸಿಡೆಂಟ್, ಕೆಲವು ಪ್ರೈಮ್ ಮಿನಿಸ್ಟರ್. ನಮ್ಕಿನ್ ಹಿಂದಿನ ಬ್ಯಾಚ್ ನಲ್ಲಿ ರಾಜೀವ್ ಗಾಂಧಿ ಚೀಫ್ ಗೆಸ್ಟ್ ಅಂತ ಪರೇಡಿಗೆ ಬಂದಿದ್ರು. ನಾವು ಪಾಸ್ ಔಟ್ ಆದಾಗ ಇವ್ರು ಬಂದಿದ್ರು, ಜೈಲ್ ಸಿಂಗ್ ಏನಪ್ಪಾ ಭಾಷಣ ಮಾಡ್ಬೇಕಾದ್ರೆ ನಮ್ಮೆಲ್ಲ ಪೇರೆಂಟ್ಸ್ ಅದೆಲ್ಲ ಬಂದಿರ್ತಾರೆ, ನಮ್ಮ ಪರೇಡ್ ನೋಡ್ಬೇಕು, ನಮ್ದು ರ್ಯಾಂಕ್ ಹಾಕೊಳ್ಳೋದು ನೋಡ್ಬೇಕು ಅಂತಕ್ಕೊಂದು. ಸೊ ಆ ಟೈಮ್ದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ದ ಎಲ್ಲ ಪೇರೆಂಟ್ಸಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇದುವರೆಗೆ ಇವರೆಲ್ಲ ನಿಮ್ಮ ಮಕ್ಕಳಿದ್ರು, ನಾಳಿಂದ ಇವರು ನನ್ನ ಮಕ್ಕಳು ಅಂತ, ಈ ದೇಶದ ಮಕ್ಕಳು ಅಂತ, ಇವರು ನೀವು ಏನಪ್ಪಾ ನಮ್ಗೆ ಅರ್ಪಣೆ ಮಾಡಿಬಿಟ್ರಿ ನೀವೀಗ. ಅದಂದು ಪರೇಡ್ ಮುಗಿದ ನಂತರ ಅಲ್ಲಿ ಒಂದು ಹಟ್ ಆಫ್ ರಿಮೆಂಬರೆನ್ಸ್ ಅಂತಕ್ಕೊಂದು ಒಂದು ಮೆಮೊರಿಯಲ್ ಇದೆ. ಅಲ್ಲಿ ಇಬ್ಬರದು ಪರಮವೀರ ಚಕ್ರ ಪಡೆದಂತ ಕ್ಯಾಪ್ಟನ್ ಸಲಾರಿಯಾ ಮತ್ತು ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಅಂತ ಅವ್ರದ್ದು ಗ್ರೇವ್ಯಾರ್ಡ್ ಇದೆ ಅಲ್ಲಿ. ಅವರು 1965-71 ವಾರದಲ್ಲಿ ಮಾಡಿದವರು ಅವ್ರಿಗೆ, ಅಂದ್ರೆ ಹೈಯೆಸ್ಟ್ ಅವಾರ್ಡ್ ತಗೊಂಡಂತ ಪರಮವೀರ ಚಕ್ರ. ಅವ್ರದಲ್ಲಿ ಹೋಗಿ ನಾವು ಪ್ರಮಾಣ ಮಾಡ್ತೀವಿ, ಏನಂತ ಐ ಆಮ್ ರೆಡಿ ಟು ಫೈಟ್ ಫಾರ್ ದ ಕಂಟ್ರಿ ಎನಿವೇರ್ ಆನ್ ದ ಲ್ಯಾಂಡ್, ಸಿ ಅಂಡ್ ಏರ್ ಅಂತಕೊಂಡು ಆ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಮುಂದೆ IMA ಡೆಹ್ರಾಡೂನ್ಗೆ ಹೋಗ್ತೀವಿ ಟ್ರೈನಿಂಗ್. ಎಲ್ಲರೂ ಮಾಡ್ಬೇಕು. ಇಲ್ಲಿ 2 ಬಹಳ ಮುಖ್ಯ ವಿಚಾರಗಳು ನೋಡಿ. ಒಂದು, ಅವರಿಬ್ರು ದೇಶಕ್ಕಾಗಿ ತಮ್ಮನ್ನ ಪ್ರಾಣಾರ್ಪಣೆ ಮಾಡಿಕೊಂಡಿದ್ದು, ಮತ್ತೆ ಅದಕ್ಕೆ ದೇಶ ಗೌರವ ಕೊಡ್ತಾ ಇರೋದು ಇವತ್ತಿಗೂ ಕೂಡ. ಅಂದ್ರೆ ಅಷ್ಟು ದೊಡ್ಡ ಗೌರವವನ್ನ ಪ್ರತಿಯೊಬ್ಬರು, ನೀವು ದೇಶಕ್ಕಾಗಿ ನೀವು ಏನು ನಿಮ್ಮನ್ನ ಮುಡುಪಾಗಿ ಇಟ್ಕೋತೀರಿ, ಆಮೇಲೆ ಸೈನ್ಯಕ್ಕೆ ಸೇರೋ ಅಥವಾ ಯಾವುದೇ ಒಂದು ರಕ್ಷಣಾ ಸೇವೆಗೆ ಸೇರೋದ್ರ ಮೂಲಕ ಏನು ನಿಮ್ಮ ಕೊಡುಗೆಯನ್ನ ನೀವು ದೇಶಕ್ಕೆ ಕೊಡ್ತೀರಿ, ನೀವು ಅಲ್ಲಿ ಪ್ರಮಾಣ ಮಾಡ್ತೀರಲ್ಲ, ಇದು 2 ಬಹಳ ಮುಖ್ಯವಾದ ವಿಷಯಗಳು ಅಂತ ನಾನು ಶ್ರೋತೃಗಳಿಗೆ ನೀವು ಇದನ್ನು ಹೇಳಿದ್ದು ಬಹಳ ಸಂತೋಷ ನಮ್ಗೆ. ನೀವು ಈ ತರ ನಿಮ್ಮ ಪಾಸ್ಔಟ್ ಆಗಿ ಅಲ್ಲಿಂದ ನಿಮ್ಗೆ ತಕ್ಷಣವೇ ಬಂದಿದ್ದು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ಗೆ 87-88 ಸಮಯದಲ್ಲಿ ದಕ್ಷಿಣದಲ್ಲಿ ಅದುವರೆಗೂ ಇಲ್ಲದೆ ಇರುವಂತಹ ಕೆಲವು ಚಟುವಟಿಕೆಗಳು ಭಾರತಕ್ಕೆ ತೊಂದರೆಯಾಗೋ ಹಂತದಲ್ಲಿ ಬಂದಿತ್ತು, ಅದು ಶ್ರೀಲಂಕಾ ಕಡೆಯಿಂದ. ಆವಾಗ ಪೀಸ್ ಕೀಪಿಂಗ್ ಫೋರ್ಸ್ ಬಹಳ ದೊಡ್ಡ ಕೆಲಸವನ್ನ ಮಾಡಿತು. ಆ ಅನುಭವವನ್ನ ಹೇಳಿ.
ಅಲ್ಲಿ ಬೇಸಿಕಲಿ ಆರ್ಮಿ ಇದ್ದದ್ದು ಏನಂತಂದ್ರೆ ಟ್ರಿಂಕೋಮಲ್ಲಿ, ವವನಿಯ, ಬಟಿಕುಲವ ಮತ್ತು ಜಾಫ್ನಾ ಅಂತ ಒಂದು ಸ್ಟಾರ್ಟಿಂಗ್ ಇಂಡಿಯನ್ ಆರ್ಮಿಗೆ ಹೋದಾಗ ಬಹಳಷ್ಟು ಕ್ಯಾಜುಯಾಲಿಟೀಸ್ ಆಯ್ತು. ಲಾಟ್ ಮೆನಿ ನಂಬರ್ ಆಫ್ ಡೆತ್ಸ್. ಯಾಕಂದ್ರೆ ಇದುವರೆಗೆ ಫೈಟ್ ಮಾಡಿದಂತ ಬ್ಯಾಟಲ್ಸ್ ಹೆಂಗಿತ್ತಪ್ಪ ಅಂದ್ರೆ ನಿಮ್ ಮುಂದೆ ವೈರಿ ಕಾಣಿಸ್ತಾನೆ, ಬಟ್ ಇಲ್ಲಿ ವೈರಿನೇ ಕಾಣಿಸೋದಿಲ್ಲ. ಎನಿ ಮಾಮೂಲಿ ಲುಂಗ್ ಹಿಡ್ಕೊಂಡು ನಿಂತೋನೆ LTT ಇರಬಹುದು. ಸೊ ಐಡೆಂಟಿಫಿಕೇಶನ್ ಆಫ್ ಎನಿಮಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆ ಟೈಪ್ ದೊಡ್ಡ ಚಾಲೆಂಜ್ ಅಲ್ಲಿ 1965 ಆಗಲಿ 71 ಆಗಲಿ ನಿಮ್ಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಅಕ್ರಾಸ್ ದ ಬಾರ್ಡರ್ ಈಸ್ ಯುವರ್ ಎನಿಮಿ ಅಂತ. ಇಲ್ಲಿ ಏನಪ್ಪಾ ಅಂದ್ರೆ ಯಾವ ಪಾಪ್ಯುಲೇಷನ್ ಯಾವ ಶಾಪ್ನಾಗ ಯಾವ ರೋಡ್ದಾಗ 4 ಜನರು ನಿಂತಿದ್ದಾರಪ್ಪ ಅಂದ್ರೆ ಅವ್ರು ಇನ್ನೋಸೆಂಟ್ ಇರ್ಬೋದು, LTT ಇರ್ಬೋದು. ಬಟ್ ಅಲ್ಲಿಗೆ ಇಂಡಿಯನ್ ಆರ್ಮಿ ಕಲ್ತದ್ದು ಲೆಸನ್ ಏನಂತಂದ್ರೆ ಯಾವ್ಯಾವ ತರ ಹೊಸ ಟ್ಯಾಕ್ಟಿಕ್ಸ್ ಅವ್ರು ಯೂಸ್ ಮಾಡ್ಕೊಂಡು ಫೈಟ್ ಮಾಡಿದ್ರು. ಅಂದ್ರೆ 4 ಡಿವಿಷನ್ಸ್ ಅಂದ್ರೆ 50,000 ಸೈನಿಕರು ಹೋಗಿದ್ವಿ ನಾವು. 50,000 ಸೈನಿಕರು ಹೋದ್ರೆ ರೋಡ್ದಲ್ಲಿ ಡಿಗ್ ಮಾಡ್ಕೊಂಡು ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತಕ್ಕೊಂದು ಅದು ಕಾಮನ್ ಇರ್ತದೆ. ವೆಹಿಕಲ್ ನ ಏನಂತಂದ್ರೆ ಬ್ಲಾಸ್ಟ್ ಮಾಡಿಸೋದು, ಜೀಪ್ ನ ಬ್ಲಾಸ್ಟ್ ಮಾಡಿಸೋದು. ಅದು ಏನಂತಂದ್ರೆ ಪ್ರೆಷರ್, ವೆಹಿಕಲ್ ಪ್ರೆಷರ್ ಬಂತಂದ್ರೆ ಒಳಗ್ಲಿಂದ ಎಕ್ಸ್ಪ್ಲೋಡ್ ಆಗ್ತಿತ್ತು. ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅಂತ ಈ ಟರ್ಮಿನಾಲಜಿ ಕಲ್ತದ್ದು ಫಸ್ಟ್ ಟೈಮ್ ಶ್ರೀಲಂಕಾದಲ್ಲಿ. ಆಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಇನ್ನೋವೇಟಿವ್ ಮೆಥಡ್ಸ್ ಏನ್ ಅವ್ರು ಯೂಸ್ ಮಾಡ್ತಿದ್ರು ಅಗೇನ್ಸ್ಟ್ ಇಂಡಿಯನ್ ಆರ್ಮಿ ಅಂತಂದ್ರೆ, ಈಗ ಎಲ್ಲೇ ಒಂದು ರೋಡ್ ಸೈಡ್ ದಲ್ಲಿ ಒಂದು ಬುಕ್ ಬಿದ್ದಿರ್ತದೆ, ಫಸ್ಟ್ ಕ್ಲಾಸ್ ಫೇಮಸ್ ಬುಕ್ ಇರ್ತದೆ. ಯಾರ್ದೋ ಬುಕ್ ಬಿದ್ದಿದೆ ಅಂತ ಯಾವ್ದೋ ಕ್ಯಾಮ್ರಾ ಬಿದ್ದಿರ್ತದೆ. ಸೊ ಇದು ಯಾರ್ದೋ ಬಿದ್ದಿದೆ ಅಂತ ಮುಟ್ಟುವಂಗಿಲ್ಲ. ಎಲ್ಲ ಮೆಟಲ್ ಡಿಟೆಕ್ಟ್. ನಮಗೆ ಇನ್ನೋಸೆಂಟ್ಸ್ ಇನಿಷಿಯಲ್ ಹೆಂಗ್ ಕ್ಯಾಜುಯಾಲಿಟೀಸ್ ಜಾಸ್ತಿ ಆದ್ರ ಅಂತಂದ್ರೆ ಆ ಬುಕ್ ಎತ್ತಕ್ ಹೋಗ್ಬಿಟ್ಟಾರೆ, ಅದು ಲಿಫ್ಟ್ ಆದ ಕೂಡಲೇ ಸ್ಪ್ರಿಂಗ್ ಆಕ್ಷನ್ ಬ್ಲಾಸ್ಟ್. ಯಾಕಂದ್ರೆ ಆ ಬುಕ್ ನಲ್ಲೇ ಬಾಂಬ್ ಇರ್ತದೆ. ಅದನ್ನ ಸೆಂಟರ್ ಪೇಜಸ್ ಎಲ್ಲ ರೌಂಡ್ ಶೇಪ್ ದಲ್ಲಿ ಕಟ್ ಮಾಡ್ಕೊಂಡು ಒಂದು ಸ್ಪ್ರಿಂಗ್ ಹಾಕಿ ಅದು ಎಕ್ಸ್ಪ್ಲೋಸಿವ್ ಇಟ್ಟಿರ್ತಾರೆ. ಸೊ ನೀವು ಲಿಫ್ಟ್ ಮಾಡಿ ಓಪನ್ ಆಗದ್ರಾಗ ಟ್ರಿಗರ್ ಆಗ್ತದೆ. ಯಾರು ಎತ್ತಿರ್ತಾರ ಅವರು ಮತ್ತೆ ಸುತ್ತಿನವರು ಹೋಗ್ಬಿಡ್ತಾರೆ. ಅದರಲ್ಲಿ 2 ಜನ ಇದ್ರೆ 2 ಹೋಗ್ತಾರೆ, 4 ಜನ ಇದ್ರಪ್ಪ 4 ಜನರು ಬ್ಲಾಸ್ಟ್ ಆಗ್ತಾರೆ. ಮತ್ತೆ ಅದಕ್ಕೆ ರೇಡಿಯಸ್ ಇರ್ತಿತ್ತ, ಇಷ್ಟು ರೇಡಿಯಸ್ ಒಳಗಡೆ ಎಕ್ಸ್ಪ್ಲೋಸಿವ್ ಯಾವ ಟೈಪ್ ಇಡ್ತಿದ್ರು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಎಲ್ಲಿವರೆಗೆ ಅವ್ರು ಎಕ್ಸ್ಪ್ಲೋಸಿವ್ ಇಡ್ತಿದ್ರ ಅಂದ್ರೆ ಈ ಗುಬ್ಬಿಗಳು ತಮ್ಮದು ಶೆಲ್ಟರ್ ಮಾಡ್ಕೊಂಡು ಗೂಡು ಹಾಕ್ತಾರಲ್ಲ ಅಂತದ್ರಲ್ಲಿ ಕೂಡ ಇಡ್ತಿದ್ರು. ಅಂತದ್ರಲ್ಲಿ ಕೂಡ ಇಟ್ಟು ಅಲ್ಲಿ ಬಂದು ಜನರಲ್ಲಿ ಯಾವ ಏರಿಯಾದಲ್ಲಿ ರೆಸ್ಟ್ ಮಾಡ್ತಾರೆ, ಯಾವ ಗಿಡದ ಕೆಳಗೆ ನಿಂದಿರ್ತಾರ, ಗಿಡದಲ್ಲಿ ಅವನು LTT ಅಡಿಗಿರ್ತಾನೆ, ಅವನ ಹತ್ರ ರಿಮೋಟ್ ಇರ್ತದೆ. ಈಗ ಬಹಳಷ್ಟು ಏನಂತಂದ್ರೆ ನಾವು ಒಂದ್ಸಲ ಕಾನ್ವಾಯ್, ನಮ್ದು ಬೇಸಿಕಲಿ ಲಾಜಿಸ್ಟಿಕ್ಸ್ ಕಾನ್ವಾಯ್ ಏನಪ್ಪ ಅಂದ್ರೆ ಇನ್ಫಂಟ್ರಿ ಟ್ರೂಪ್ಸ್ ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ತಗೊಂಡು ಹೋಗ್ಬೇಕಂದ್ರೆ ಗಾಡಿಯೊಳಗೆ ಅವ್ರು ಮೂವ್ಮೆಂಟ್ ಮಾಡ್ತಿದ್ವಲ್ಲ, ಮೂವ್ಮೆಂಟ್ ಮಾಡ್ಬೇಕಾದ್ರೆ ಒಂದ್ಸಲ ನಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 10-15 ನಿಮಿಷವರೆಗೆ ಇಲ್ಲಿಂದ ಫೈರಿಂಗ್ ಅಲ್ಲಿಂದ ಫೈರಿಂಗ್. ಅಷ್ಟೊರಿಗೆ ಇಂಡಿಯನ್ ಆರ್ಮಿ ಏನ್ ಮಾಡಿತ್ತಂದ್ರೆ ರೋಡ್ ಸೈಡ್ ದಲ್ಲಿ ಅಟ್ಲೀಸ್ಟ್ 100 ಮೀಟರ್ಸ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಗಿಡಗಳು ಅವು ಇವೆಲ್ಲ ಕಟ್ ಮಾಡಿಬಿಟ್ಟಿದ್ರು. ಕಟ್ ಮಾಡಿ ಅಟ್ಲೀಸ್ಟ್ ಯಾರಾದರೂ ನಮ್ಮನ್ನ ಅಟ್ಯಾಕ್ ಮಾಡ್ಬೇಕಂದ್ರೆ ಅವ್ರನ್ನ ಅಟ್ಲೀಸ್ಟ್ 100 ಮೀಟರ್ಸ್ ಆದ್ರೆ ದೂರಾನ ಮೊದಲು ರೋಡ್ ಸೈಡ್ ನಿಂತಿರ್ತದ್ರು. ಈಗ ಏನಪ್ಪ ಅಂದ್ರೆ ಕಟ್ ಮಾಡಿ ಸಲುವಾಗಿ ಅವರಿಗೆ ಕವರ್ ಬೇಕಂತ ಜಂಗಲ್ದೊಳಗೆ ಅವ್ರು ಇರ್ತಿದ್ರು. ಮತ್ತೆ ಆಮೇಲೆ ಅವ್ರು ಓಡ್ಬೇಕಾದ್ರೆ, ನಾವು ಫೈರಿಂಗ್ ಮಾಡ್ಬೇಕಾದ್ರೆ ಅವ್ರು ಓಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ರು, ಈ ಬಂದಕ್ಕನ್ನು ಉಲ್ಟಾ ತಿರುಗಿಸಿ ಹಿಂದಕ್ಕೆ ಫೈರ್ ಮಾಡ್ಕೊಂತ ಓಡ್ತಿದ್ರು. ಅವ್ರು ಓಡ್ತಾನೆ ಇರ್ತಾರ, ಹಿಂದಿನ ಗುರಿ ಇಡೋದಿಲ್ಲ. ಹಂಗೆ ಜಸ್ಟ್ ಹೆಪಸರ್ಡ್ ಫೈರಿಂಗ್ ಮಾಡ್ತಾರೆ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ. ಅಲ್ಲಿ LTT ಜೊತೆ ಫೈಟ್ ಮಾಡ್ಬೇಕು, ನೀನ್ ಏಮ್ ತಗೊಂಡ್ ಶೂಟ್ ಮಾಡ್ತಾನೆ ಅನ್ನೋದು ಅವಕಾಶನೇ ಸಿಗೋದಿಲ್ಲ. ಎಟ್ ರ್ಯಾಂಡಮ್ ಎಲ್ಲ ಗುರಿಲ್ಲ ವಾರ. ನಾವು 24 ಅವರ್ಸ್ ನಾವು ಏನಂತಂದ್ರೆ ನಮ್ಮ ಹತ್ರ ವೆಪನ್ ಇಟ್ಕೋಬೇಕು. ಒಂದು ಸಲ ರಷ್ಯನ್ ಟ್ಯಾಂಕ್ T-72 ಟ್ಯಾಂಕ್ ಅಂತದ್ದು, ರಷ್ಯಾದವ್ರಿಗೆ ಬಹಳ ಶಾಕ್ ಆಯ್ತು ಆ ಟೈಮ್ದಲ್ಲಿ. ಆ ರಷ್ಯನ್ ಟ್ಯಾಂಕ್ ನ ಒಂದು ಎಕ್ಸ್ಪ್ಲೋಷನ್ ಹೆಂಗ್ ಹೊಡೆದ್ರಂದ್ರೆ ಅದು ಒಂದು 100 ಫೀಟ್ ಮೇಲಕ್ಕೆ ಹೋಗಿತ್ತು ಟ್ಯಾಂಕ್. ಇಡೀ ಟ್ಯಾಂಕ್ ಹೋಯ್ತು. ಅಂದ್ರೆ ಅದಕ್ಕೆ ಒಂದು ಬ್ಯಾರಲ್ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದ್ರು. ಅಂದ್ರೆ ಒಂದು ಟ್ಯಾಂಕ್ ಅನ್ನೇ ಹಾರಿಸುವಷ್ಟು ಶಕ್ತಿಯುತವಾದ ಎಕ್ಸ್ಪ್ಲೋಸಿವ್ ಅಂದ್ರೆ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಈಗ ನಾವು ಅಂತ ಅಷ್ಟೊಂದು ಪ್ರಮಾಣದಲ್ಲಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಸಿಕ್ಕು ಇಲ್ಲಿ ಸಿಕ್ಕು ಅಂತ ಓದ್ತೀವಿ. ಆದ್ರೆ ಆ ಕಾಲದಲ್ಲಿ ಎಕ್ಸ್ಪ್ಲೋಸಿವ್ಸ್ ಅನ್ನ ಹೀಗೆ ಉಪಯೋಗಿಸ್ತಾ ಇದ್ದಂಥದ್ದು ಭಾರತದ ನಾಡಿನಲ್ಲಿ ಅಥವಾ ಆಸ್ಪಾಸ್ನಲ್ಲಿ ಇರ್ಲಿಲ್ಲ. ಅದು ಅನುಭವ ಬಂದಿದ್ದೇ ನಮ್ಗೆ ಈ LTT. ನಮ್ದು ಇಂಡಿಯನ್ ಆರ್ಮಿದು ಫಸ್ಟ್ ಗೊರಿಲ್ಲಾ ವಾರ್ ಫೈಟ್ ಮಾಡಿದ್ದೆ ಶ್ರೀಲಂಕಾದಲ್ಲಿ. ಅದರಿಂದ ಎಷ್ಟೋ ಪ್ರೆಸಿಸ್ ಅಂತಕ್ಕೊಂದು ವಾರ್ಫೇರ್ ಪ್ರೆಸಿಸ್ ಏನಂತಂದ್ರೆ ಫೈಟಿಂಗ್ ಇನ್ ಬಿಲ್ಟ್ ಅಪ್ ಏರಿಯಾಸ್, ಗೊರಿಲ್ಲಾ ಫೈಟಿಂಗ್, ಇದ್ರ ಬಗ್ಗೆ ಹೊಸ ಲೇಖನಗಳು ಬರಕ್ ಶುರು ಮಾಡಿದ್ರು. ಹೌ ಟು ಫೈಟ್ ದಟ್ ಅಂತ. ಯಾಕಂದ್ರೆ ಇದುವರೆಗೆ ನಾವು ಯುದ್ಧ ನೋಡೇ ಇರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಕನ್ವೆನ್ಷನಲ್ ವಾರ್ಫೇರ್ 1962 ಆಗ್ಲಿ 65 ಆಗ್ಲಿ 71 ಆಗ್ಲಿ ಕ್ಲಿಯರ್ ಕಟ್ ನಿಮ್ಗೆ ಏನಂತಂದ್ರೆ ವೆಪನ್ ಇದೆ. ಮತ್ತೆ ಅವಾಗ LTT ಹತ್ರ ಇಷ್ಟೊಂದು ಮುಂದುವರೆದಂತಹ ಆಧುನಿಕ ಆಯುಧಗಳು ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಗೊತ್ತಾಯ್ತು ಅನ್ಸುತ್ತೆ. ಈಗ ನೀವು ಹೀಗೆ ಎಷ್ಟು ವರ್ಷ ಅಲ್ಲಿ ಇದ್ರಿ ಶ್ರೀಲಂಕಾದಲ್ಲಿ? ನಾನು 1.5 ವರ್ಷ ಇದ್ದೆ. ಆಮೇಲೆ ಏನಪ್ಪಾ ಅಂದ್ರೆ ಸರ್ಕಾರ ಚೇಂಜ್ ಆಯ್ತು. ಸರ್ಕಾರ ಚೇಂಜ್ ಆದ ಕೂಡಲೇ
ಡಿ ಇಂಡಕ್ಷನ್ ಅಂತ ಹೇಳ್ತಾರಲ್ಲ ರೀ, ಅಲ್ಲಿ ಇಂಡಿಯನ್ ಆರ್ಮಿ ಇಂಡಿಯನ್ ವಾಪಸ್ ಕರ್ಸ್ಕೊಂಡ್ರು. ವಿ.ಪಿ. ಸಿಂಗ್ ಪ್ರಧಾನಮಂತ್ರಿ ಆದ ನಂತರ ಡಿಸಿಷನ್ ವಾಪಸ್ ತಗೊಂಡ್ರು. ಅದ್ರ ಪ್ರಕಾರ ಎಲ್ಲ ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿ ಅಲ್ಲಿಂದ ವಾಪಸ್ ಬಂದ್ರು ತಮ್ಮ. ಹಾಗೆ 1.5 ವರ್ಷ ಅಲ್ಲಿ ಇದ್ರಲ್ಲ, ಅದು ಬೇರೆ ದೇಶ ಹಾಗೆ ನೋಡಿದ್ರೆ. ಆದ್ರೆ ಭಾರತ ಒಂದು ರಾಜತಾಂತ್ರಿಕ ಸೌಹಾರ್ದತೆಗಾಗಿ ಅಥವಾ ರಾಜತಾಂತ್ರಿಕ ಕೆಲಸಕ್ಕಾಗಿ ಅಲ್ಲಿ ನಮ್ಮ ಸಹಾಯವನ್ನ ಸೇನೆಯ ಮೂಲಕ ಕಳಿಸಿರುತ್ತೆ. ಅಲ್ಲಿ ಹೋದಾಗ ಮತ್ತೆ ಬರುವಾಗ ಈ ರೀತಿಯ ಕೆಲವು ಒಂದು ಅದೇನ ಹೇಳಿದ್ನಲ್ಲ ರಾಜತಾಂತ್ರಿಕ ಕೆಲಸಗಳು ಅಂತ, ಅವಾಗ ಹೇಗೆ ಅದು ಇವರನ್ನೆಲ್ಲ ನೀವು ಅಂದ್ರೆ ಭಾರತದ IPKF ಅಲ್ಲಿ ಏನ್ ಕೆಲಸ ಆಗ್ಬೇಕಾಗಿತ್ತೋ ಅದನ್ನ ಮಾಡಿ ವಾಪಸ್ ಬರುವಾಗ ಹೇಗಿತ್ತು? ಬರ್ತಾ ಅವ್ರು ಏನಂತಾರೆ, ಅಲ್ಲಿನ ಒಂದು ಶ್ರೀಲಂಕಾದಲ್ಲಿ ಇಂಡಿಯನ್ ಆರ್ಮಿ ಗೋ ಬ್ಯಾಕ್ ಅಂತ ಒಂದು ಫೀಲಿಂಗ್ ಒಂದು ಬಂದ್ಬಿಟ್ಟಿತ್ತು ಕೊನೆಗೆ. ಅದ್ರ ಸಲುವಾಗೇನೆ ಅದು ಒಂದು ಇದು. ಎರಡನೇದು, ನಾವು ಇಂಟರಿಮ್ ಗವರ್ಮೆಂಟ್ ಫಾರ್ಮ್ ಆಯ್ತು ನಾರ್ತ್ ಈಸ್ಟರ್ನ್ ಅಲ್ಲಿ ಟ್ರಿಂಕೋಮಲಿದಲ್ಲಿ ಒಂದು ಗವರ್ಮೆಂಟ್ ಫಾರ್ಮ್ ಆಯ್ತು. ತಮಿಳದ ಆದಂತ ರಿಪ್ರೆಸೆಂಟೇಟಿವ್ ವರದರಾಜ್ ಪೆರುಮಾಲ್ ಅಂತ ಕೊಂದು. ಸೊ ಈ ವಾಸ್ ದ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ನ ರಕ್ಷಣೆ ಮಾಡೋದು ಇಂಡಿಯನ್ ಆರ್ಮಿ. ಇದು ಆಲ್ಮೋಸ್ಟ್ ಪೀಸ್ ತರೋಣ, ಎಲ್ಲ ಪೀಸ್ ಆಯ್ತು ಅಂತಂದ್ರೆ, ಯಾಕಂದ್ರೆ ಅದೇ ಟೆರರ್ ತಮಿಳುನಾಡಿಗೆ ಸ್ಪ್ರೆಡ್ ಆಗಬಾರದು ಅಥವಾ ಭಾರತಕ್ಕೆ ಬರಬಾರದು ಅಂತಕ್ಕಂತ ಅದೊಂದು ಏಮ್ ಇರ್ತದೆ. ಪ್ರೈಮರಿ ಏಮ್ ಏನತ್ತಪ್ಪ ಅಂದ್ರೆ ಅಲ್ಲಿ ಶ್ರೀಲಂಕನ್ ಕಾಪಾಡಕ ಬೇರೆ ದೇಶಗಳು ಬಂದು ಕೂಡಬಾರದು. ಯುದ್ಧದ ಪರಿಸ್ಥಿತಿ ಏನಾಗಿತ್ತಲ್ಲ ಅವಾಗ, ಅದು ಅಲ್ಲಲ್ಲಿಗೆ ಮುಗಿದು ಬಿಡಬೇಕು, ಮತ್ತೆ ಅದು ಬೇರೆ ದೇಶಗಳೆಲ್ಲ ಸೇರಿ ದೊಡ್ಡ ಹಂತಕ್ಕೆ ಹೋಗಬಾರದು ಅನ್ನೋ ರೀತಿಯಲ್ಲಿ ಅದು ಪ್ರಿಯಂಪ್ಟಿವ್ ಸ್ಟೆಪ್ಸ್ ನಮ್ದು. ಅದು ಡಿಸಿಷನ್ ಆಮೇಲೆ ಏನಂತಂದ್ರೆ ವೆದರ್ ಇಟ್ ಇಸ್ ಗುಡ್ ಬ್ಯಾಡ್ ಕ್ಯಾಶುಯಾಲಿಟೀಸ್ ಅದು ಅಂದ್ರೆ ಪಾಲಿಸಿ ರಾಂಗ್ ಇತ್ತು ರೈಟ್ ಇತ್ತು, ಇಟ್ ಇಸ್ ಓನ್ಲಿ ಆಫ್ಟರ್ ದಟ್. ಬಟ್ ಅಟ್ ಲೀಸ್ಟ್ ಒಂದು ಬೇರೆ ದೇಶದವರು ಸೌತ್ ಇಂಡಿಯಾ ವಾಸ್ ಕಂಪೇರಿಟಿವ್ಲಿ ಸೇಫರ್. ಇಲ್ಲಿ ಬರೀ ನೇವಿ ಆಕ್ಟಿವಿಟೀಸ್ ಜಾಸ್ತಿ ಇದೆ, ಆರ್ಮಿ ವಾಸ್ ಬಹಳಷ್ಟು ಸೇಫ್ ಇದಿದೆ. ಅದು ಥ್ರೆಟನ್ ಆಗಿಬಿಡ್ತದೆ. ನಾವೇನಪ್ಪ ಅಂದ್ರೆ ಅದೇ ಪ್ರಕಾರ ಇಲ್ಲಿ ಆರ್ಮಿನ ಬಿಲ್ಡಪ್ ಮಾಡಬೇಕಾಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಸರ್ಕಾರದ ನಿರ್ಧಾರ ಇತ್ತು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಕಳ್ಸೋದಕ್ಕೆ. ಅಲ್ಲಿ ನಿಮ್ ಕೆಲಸ ಏನಾಗಿತ್ತು ಹೇಳ್ಬಹುದಾ? ನಮ್ದು ಬೇಸಿಕಲಿ ನಮಗೆ ಏನಂತಂದ್ರೆ ಲಾಜಿಸ್ಟಿಕ್ಸ್. ನಮ್ದು ಈಗ ಸೈನಿಕರು ಇರ್ತಾರೆ, ಎನಿ ಐಟಮ್ ಏನಪ್ಪಾ ಅಂದ್ರೆ ಆರ್ಡಿನೆನ್ಸ್ ಐಟಮ್ ಮದ್ದುಗುಂಡು ಸಪ್ಲೈ ಮಾಡೋದು. ಮತ್ತೆ ಎವ್ರಿ ಒನ್ ಇಸ್ ಅ ಫೈಟರ್. ಯಾಕಪ್ಪ ನಿಮ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಆಗ್ತದೆ, ಎಲ್ಲ ಬೇಸಿಕ್ ಇನ್ಫಂಟ್ರಿ ಟ್ಯಾಕ್ಟಿಕ್ಸ್ ಏನಿರ್ತಾವಲ್ಲ ಅಲ್ಲಿ ಫ್ರಂಟ್ ಲೈನ್ ದಲ್ಲಿ ಇದ್ದವ್ರಿಗಿನ ಅಷ್ಟೇ ಥ್ರೆಟ್ ಇರ್ತದೆ. ಅಲ್ಲಿ ಇಂಟರ್ಲ್ಯಾಂಡ್ ಸೆಂಟರ್ದಲ್ಲಿ ಇದ್ದವ್ರನ್ನ ಅಷ್ಟೇ ಇದಿರ್ತದೆ. ಅವರು ಬೇಸಿಕಲಿ ಜಂಗಲ್ದಲ್ಲಿ ಇರ್ತದ್ರು. ಅವ್ರಿಗೆ ಹಂಟ್ ಮಾಡಿ ಯು ಹ್ಯಾವ್ ಟು ಕೀಪ್ ಕಿಲ್ಲಿಂಗ್ ದೆಮ್. ಅವ್ರು ಏನಂತಂದ್ರೆ ನಿಮ್ ಕ್ಯಾಂಪಿಗೆ ಬಂದು ದೇ ವಿಲ್ ಕಿಲ್ ಯು. ತಗೊಂಡು ಹೋಗ್ತಾರೆ. ತಗೊಂಡು ನಿಮ್ದು ಏನಪ್ಪ ಕೆಲವೊಂದ್ಸಲ ಅಲ್ಲಿ ವೆಪನ್ಸ್ ಇಟ್ಟಂತ ಕೋತ್ ಅಂತ ಇರ್ತದೆ ಆರ್ಮರಿ, ಅದ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಆಮೇಲೆ ಅವ್ರದ್ದೊಂದು ಇನ್ನೊಂದು ಟ್ಯಾಕ್ಟಿಕ್ಸ್ ಏನಂತಪ್ಪ ಅಂದ್ರೆ ಸೈನೈಡ್ ಕ್ಯಾಪ್ಸುಲ್ ಇಟ್ಕೊಂತಿದ್ರು. ಅಂದ್ರೆ ಒಂದ್ ವೇಳೆ ಕ್ಯಾಪ್ಚರ್ ಆಗೋ ಪರಿಸ್ಥಿತಿ ಬಂತಪ್ಪ ಅಂದ್ರೆ ಸೈನೈಡ್ ಕ್ಯಾಪ್ಸುಲ್ ತಮ್ಮ ಪ್ರಾಣ ತಗೊಂಡು, ಅಂದ್ರೆ ಅಷ್ಟು ಮೋಟಿವೇಟೆಡ್ ಸೋಲ್ಜರ್ಸ್. ಸಾವಿಗೆ ಹೆದರಿಕೆನೇ ಇಲ್ಲ ಅವರಿಗೆ. ಅಂದ್ರೆ ಅವ್ರಿಗೆ ಟಾರ್ಚರ್ ಮಾಡಿ ನಿಮ್ ಕ್ಯಾಂಪ್ ಎಲ್ಲಿದೆ, ನಿಮ್ ಲೀಡರ್ ಯಾರು, ನಿಮ್ದು ಎಷ್ಟು ಸೈನಿಕರಿದ್ದೀರಿ, ಎಷ್ಟು ಗೊರಿಲ್ಲಾಸ್ ಇದ್ದಿರುತ್ತೆ ಕೇಳೋಂಗಿಲ್ಲ. ಅದಕ್ಕೆ ಮೊದಲೇ ಅವರು ಸೈನೈಡ್ ತಗೊಂಡ್ಬಿಡ್ತಿದ್ರು. ಅಷ್ಟು ಮೋಟಿವೇಟೆಡ್ ಸೋಲ್ಜರ್ಸ್ ಇದ್ರು. ಆಮೇಲೆ ಎಲ್ಲ ಬೋಟದಿಂದ ಅಟ್ಯಾಕ್ಸ್ ಮಾಡ್ತಿದ್ರು. ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಅದನ್ನ ಮುಂದಿನ ವಾರ ಇದೇ ಹೊತ್ತಿಗೆ ನಾವು ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಬರುವ ಶುಕ್ರವಾರ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಜೈ ಹಿಂದ್. ಜೈ ಹಿಂದ್ ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.